ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ವೈಟಲ್ ಸ್ಟಾಟಿಸ್ಟಿಕ್ಸ್ನ ಮಾಡಿದ್ದೆ. ನಿಮಗೆ LBA ಟೆಸ್ಟಿಗೂ ಕೂಡ ಯೂಸ್ ಆಗಿರ್ಬೋದು ಅದು. ಈಗ ನಾನು ಮಾಡ್ತಾ ಇರೋದು ಸೆಕೆಂಡ್ ಇಯರ್ಗೆ ಇಂಡೆಕ್ಸ್ ನಂಬರ್ ಚಾಪ್ಟರಿಂದ. ಇಂಡೆಕ್ಸ್ ನಂಬರು ಕ್ವಶನ್ ಬ್ಯಾಂಕಿಂದ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತ. ಇಂಡೆಕ್ಸ್ ನಂಬರ್ದು ಈಗ ನೀವು ಫಸ್ಟ್ ಯೂನಿಟ್ ಟೆಸ್ಟ್ ಆಲ್ರೆಡಿ ನಿಮ್ಗೆ ಅನೌನ್ಸ್ ಆಗಿರ್ಬೋದು. ಇವತ್ತು ಆಗಸ್ಟ್ ಮಂತಲ್ಲ. ಫಸ್ಟ್ ಯೂನಿಟ್ ಟೆಸ್ಟು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರಿಂಗ್ ಚಾಪ್ಟರ್ ಇದನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ಫೈನಲಲ್ಲಿ ಕೂಡ 18 ಮಾರ್ಕ್ಸ್ ಬರುತ್ತೆ ಮತ್ತು ಮ್ಯಾಕ್ಸಿಮಮ್ ನಿಮಗಲ್ಲಿ ಯೂನಿಟ್ ಟೆಸ್ಟಲ್ಲಿ ಕವರ್ ಆಗಿಬಿಡುತ್ತೆ ಇದು. ಈಗ ಇದನ್ನು 1 ಮಾರ್ಕ್ ಕ್ವಶನ್ ನೋಡೋದಾದರೆ ಏನೇನು ಬರುತ್ತಪ್ಪ, ಹೆಂಗೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೇನೆ ನೋಡಿ. ಇವಾಗ ಸೆಕೆಂಡ್ ಯೂನಿಟ್ ಇಂಡೆಕ್ಸ್ ನಂಬರು, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಓಕೆ, then the value of the index number for the base year is, the value of the index number for the base year is, base year the value ಎಷ್ಟಪ್ಪ ಅಂತಂದರೆ 100. ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. 100 is the answer. For the base year is fixed, it is 100. The value of the index number for the base year is 100. If the general price level goes up by 80% between 2020 and 2022, the index number for 2022 with a base 2020. ನೋಡಿ, ಅವ್ರು ಕೇಳಿರೋದು ಯಾವುದು ಅಂತಂದು ಕನ್ಫ್ಯೂಷನ್ ಆಗಬೇಡ್ರಿ. ಲಾಸ್ಟ್ ಟೈಮ್ ನಾನು ಒಂದು ಟೆಸ್ಟ್ ತೊಗೊಂಡಾಗ ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ ನೀವೆಲ್ಲ ಸ್ಟೂಡೆಂಟ್ಸು. ನೋಡಿ ಇಲ್ಲಿ, ಇಫ್ ದ ಜನರಲ್ ಪ್ರೈಸ್ ಲೆವೆಲ್ ಗೋಸ್ ಅಪ್ ಬೈ 80% ಇನ್ಕ್ರೀಸ್ ಆಗಿದೆ ಅಲ್ಲೇ ಬಿಟ್ವೀನ್ 2020ಇಂದ 2022ಗೆ. ಅಂದರೆ ಅವರು ಯಾವುದನ್ನು ಕೇಳ್ತಿದ್ದಾರೆ ಇಲ್ಲಿ, ದ ಇಂಡೆಕ್ಸ್ ನಂಬರ್ ಫಾರ್ 2022 ವಿತ್ ದ ಬೇಸ್ 2020 ಎಷ್ಟು ಅಂತ ಕೇಳ್ತಿದ್ದಾರೆ. ದೆನ್ ದ ಆನ್ಸರ್ ಈಸ್ 180. ಬಿಕಾಸ್ 2020 ಈಸ್ 100, ದ ವ್ಯಾಲ್ಯೂ ಫಾರ್ ದ ಬೇಸ್ ಇಯರ್ ಈಸ್ 100 ಪ್ಲಸ್ 80% ಈಸ್ ಇನ್ಕ್ರೀಸಸ್, ದ್ಯಾಟ್ ಈಸ್ 100 ಪ್ಲಸ್ 80, ದ್ಯಾಟ್ ಈಸ್ 180. The prices of the items increased by 10% in 2012 as compared to 2010. The index number for the base year for the year 2010. ನೋಡಿ, ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ ಕೇಳಿದಾರಿಲ್ಲೇ. ಅದು ಎಷ್ಟೇ ಪರ್ಸೆಂಟ್ ಇನ್ಕ್ರೀಸ್ ಆದರೂ ಅವ್ರು ಕೇಳಿರೋದು ಬೇಸ್ ಇಯರು, ದ್ಯಾಟ್ ಈಸ್ 100, ನಾಟ್ 110. The prices of the items decreased by 10% in 2020 as compared to 2018. The index number for the base year 10% ಡಿಕ್ರೀಸ್ ಆಗಿದೆ ಇಲ್ಲಿ. ಓಕೆ, 10% ಡಿಕ್ರೀಸ್ ಆಗಿದೆ. ಆವಾಗ ಇದೆಷ್ಟು ಬರುತ್ತೆ, 90 ಬರುತ್ತೆ. ಮತ್ತು ಇನ್ಕ್ರೀಸ್ ಆದಾಗ 110 ಯಾಕೆ ಬರಲಿಲ್ಲ ಅಂದರೆ ಅವ್ರು ಕೇಳಿರೋದು 2010 ಅಂದರೆ ಬೇಸ್ ಇಯರ್ ಕೇಳಿದಾರಲ್ಲಿ ಥರ್ಡ್ ಕ್ವಶನಲ್ಲಿ. ಇಲ್ಲಿ ಫೋರ್ತ್ ಕ್ವಶನಲ್ಲಿ ಡಿಕ್ರೀಸ್ಡ್ ಬೈ 10% ಇನ್ 2020 ಆ್ಯಸ್ ಕಂಪೇರ್ ಟು 2018. 2020 ಕೇಳಿರುವಾಗ ನಾವು ಲೈಕ್ 10% 100 ಹಿಡಿತೀವಿ 2018ಗೆ, 2020ಗೆ 10% ಡಿಕ್ರೀಸ್ ಆಗಿದೆ ಅಂದರೆ 90 ಅಂತ ತೋರಿಸ್ತೀವಿ ಇಲ್ಲಿ. ದ ಪ್ರೈಸ್ ಡ್ಯೂರಿಂಗ್ ದ ಕರೆಂಟ್ ಇಯರ್ ಈಸ್ ಡಬಲ್ ದ ಪ್ರೈಸ್ ಡ್ಯೂರಿಂಗ್ ದ ಬೇಸ್ ಇಯರ್. ದೆನ್ ದ ಪ್ರೈಸ್ ರಿಲೇಟಿವ್ ಈಸ್, ಪ್ರೈಸ್ ರಿಲೇಟಿವ್ ಫಾರ್ಮುಲಾ ಅಂತೂ ನಿಮ್ಗೆ ಗೊತ್ತಿದೆ ಹೌದಾ. P is equals to P1 divided by P0 into 100. ಓಕೆ, ದೆನ್ ವಾಟ್ ಈಸ್ P1? P1 ಈಸ್ ಅ ಡಬಲ್ ಆಫ್ ದಿಸ್. ಅಂದರೆ P0 ನಾವೇನು ತೊಗೋಣ, 100 ತೊಗೋಣ. ಡಬಲ್ ಅಂದರೆ 200 ಇದನ್ನು ತೊಗೊಳ್ತೀನಿ ಇಂಟು 100. ದೆನ್ 100 ಕ್ಯಾನ್ಸಲ್ಸ್. ವಾಟ್ ಈಸ್ ರಿಮೈನಿಂಗ್, ದಟ್ ಈಸ್ ಅ ಪ್ರೈಸ್ ರಿಲೇಟಿವ್ ಈಸ್ 200 ಈಸ್ ಅ ಆನ್ಸರ್. ದೆನ್ the weights used in the construction of a last year's price index number. ಲಾಸ್ಟ್ ಪಿಯರ್ಸ್ ಒಳಗೆ ಯಾವುದು ಯೂಸ್ ಮಾಡ್ತೀವಿ ನಾವು ವೇಟ್ಸ್ನ, ಬೇಸ್ ಇಯರ್ ಕ್ವಾಂಟಿಟೀಸ್ Q0 ನೋಡಿ, ಸಮೇಷನ್ ಆಫ್ P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು 100. ಅಂದರೆ ವೇಟ್ಸ್ ಯಾವ್ದು ತೊಗೊಳ್ತೀವಿ ನಾವು, 0 ದಟ್ ಈಸ್ ಅ ಬೇಸ್ ಇಯರ್ ಕ್ವಾಂಟಿಟೀಸ್. The weights used in the construction of past year's price index number. Past years, what is a past years? ನಿಮ್ಮ ಕನ್ಫ್ಯೂಷನ್ ಆದರೆ ಫಾರ್ಮುಲಾ ಹಾಕ್ಕೊಳ್ರಿ. ಫಾರ್ಮುಲಾ ಹಾಕ್ಕೊಂಡು ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. Q1 ಬರುತ್ತೆ. Q1 ಅಂದ್ರೇನು, ದ ಕರೆಂಟ್ ಇಯರ್ ಕ್ವಾಂಟಿಟೀಸ್. ಕರೆಂಟ್ ಇಯರ್ ಕ್ವಾಂಟಿಟೀಸ್ ಅಂದರೆ D ಈಸ್ ಅ ಆನ್ಸರ್. ದೆನ್ ದ ವೇಟ್ಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ವೇಟ್ಸ್ ಏನು ಯೂಸ್ ಮಾಡ್ತೀವಲ್ಲೇ, Q0 ಮತ್ತು Q1 ಡಿವೈಡ್ ಬೈ
2 ತೊಗೊಳ್ತೈತಿ. ಓಕೆ, Q0 ಪ್ಲಸ್ ನೋಡಿ ಇಲ್ಲಿ ನಿಮ್ಗೆ P1 Q0 ಪ್ಲಸ್ P1 Q1 ಡಿವೈಡ್ ಬೈ ಸಮೇಷನ್, ಇದು ಎರಡು ಸಮೇಷನು. ಇಲ್ಲಿ ಸಮೇಷನ್ ಆಫ್ P0 Q0 ಪ್ಲಸ್ ಸಮೇಷನ್ ಆಫ್ P1 Q1 ತೊಗೊಳ್ತೀವಿ. ಹೌದಾ, ಇದು Q0 ಪ್ಲಸ್ Q1 ಡಿವೈಡ್ ಬೈ 2 ಅಲ್ಲಿ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ದಟ್ಸ್ ವೈ ದ ಮಾರ್ಷಲ್ ಎಡ್ಜರ್ಸ್ದು ವೇಟ್ಸ್ ಏನಿದೆ Q0 ಪ್ಲಸ್ Q1 ಡಿವೈಡ್ ಬೈ 2 ಅಂತ ತೊಗೊಳ್ತೀವಿ. ನೆಕ್ಸ್ಟ್, ದ ಕಂಡೀಷನ್ ಫಾರ್ ದ ಟೈಮ್ ರಿವರ್ಸಲ್ ಟೆಸ್ಟ್. TRT ಯೂಸಲಿ ನೀವು 10 ಮಾರ್ಕ್ಸಿಗೂ ಕೂಡ ಅದನ್ನು ಮಾಡಿರ್ತೀರ. ಅದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡಬೇಕು, ಬಟ್ ನೋಡುವಾಗ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಮಾಡಿ. P01 ಇಂಟು P10 = 1. ನಿಮ್ಗೆ ಆನ್ಸರ್ ಒಂದೇ ಕಾಣಬೇಕಲ್ಲಿ, ಬಾಕಿದೇನು ಅಲ್ಲಿ ನೋಡ್ಲಿಕ್ಕೆ ಹೋಗಬೇಡಿ ಬೇರೆ ಆನ್ಸರ್ನ. ಓಕೆ, ದ ಕಂಡೀಷನ್ ಫಾರ್ ದ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಟು ಬಿ ಸ್ಯಾಟಿಸ್ಫೈಡ್ ವಿತ್ ಅ ಯೂಸ್ವಲ್ ನೊಟೇಷನ್ ಈಸ್. ಅದು P01 P10 ಟೈಮ್ ರಿವರ್ಸಲ್, P01 ಫ್ಯಾಕ್ಟರ್ ರಿವರ್ಸಲ್, P01 ಇಂಟು Q01 = V01. ಓಕೆ, then factor reversal test is satisfied by 11th one. Factor reversal test is satisfied only Fisher's index number, FRT. TRT and FRT both satisfied Fisher's index number. Then the 12th one is Laspeyres index number satisfies unit test, because unit test satisfied all the formulas. Parse-Chase index number satisfies also unit test. The Dorbish-Boles index number satisfies also unit test. Okay. Then the fill in the blanks by choosing the appropriate word from those given in the brackets. Okay. Index numbers are known as economic barometers. This is the first one, economic barometers. Second one, index numbers are specialized type of averages. Second one, averages. Okay. Third one, the value of the index number for the base year is 100. Fourth one, in the computation of index numbers, most preferred type of average is simple averages is simple. ಅಗ್ರಿ ಇಲ್ಲೇನು ಕೊಟ್ಟಿದ್ದಾರೆ ಅವರು, ಜಾಮೆಟ್ರಿಕ್ ಮೀನ್ ಅಲ್ಲ, computation the index most preferred, that is a geometric mean. Okay, the weight that is used in the construction of Laspeyres index number is base year quantities. The base year quantities. Next is the weight that is used in the construction of Parse-Chase is current year quantities. ಓಕೆ, ನೀವು ಅಲ್ಲಿ ಆನ್ಸರ್ ನೋಡಿಲ್ಲ ಅಂದರೂ ಬರೀಬೇಕು, ಅಷ್ಟು ಪರ್ಫೆಕ್ಟ್ ಆಗಿರಬೇಕು. ಯಾಕಂದರೆ ಇದು ಯಾವುದ್ರಲ್ಲೂ ಕೂಡ ಬರ್ಬೋದು, ನಿಮ್ಗೆ 1 ಮಾರ್ಕಲ್ಲೂ ಬರ್ಬೋದು, ಚಾಯ್ಸಸಲ್ಲಿ ಇಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು. ಓಕೆ, ಇದು ಪರ್ಫೆಕ್ಟ್ ಇರಬೇಕು ನೀವು ಈ ಕ್ವಶನ್ಸನ್ನು. 7th one, Laspeyres quantity index number uses the quantity index number. ನೋಡಿ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂತಾಗಿಲ್ಲಿ ಪ್ರೈಸಸ್ ಯಾವುದು ಬರುತ್ತೆ ನೋಡಿ, Q1 P0 ಬರುತ್ತೆ. ಹೌದಾ, ಇಲ್ಲಿ ಏನಾಗುತ್ತೆ ನಮಗೆ, Laspeyres quantity index number uses the prices, the base year prices. Next one, Parse-Chase quantity index number uses the current year prices. Okay, next, the index numbers shows an upward bias is a Laspeyres. Downward is a Parse-Chase. Okay, satisfy Fisher's index number satisfies both TRT and FRT. 11th question. 12th question is dash index numbers does not satisfy a unit test.
simple aggregative price index numbers does not satisfy a unit test. 13th, the dash price of the commodity is used in the construction of cost of living index number, that is a retail price. Okay. Then 14th one, the value weight means the quantity produced multiplied by the price of the commodities. The value weight means the value is equals to PQ, the quantity into the price. 15th one is in a constructing index numbers, the quality of the product is not taken into consideration. Okay. These are the fill in the blanks over. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ, ಏಕೆಂದರೆ ಇದೇ ಕ್ವಶನ್ಸನ್ನೇ ನಿಮಗೆ ಯೂನಿಟ್ ಟೆಸ್ಟಲ್ಲೂ ಬರೋದು, ಮಿಡ್ ಟರ್ಮಲ್ಲೂ ಬರೋದು, ಮತ್ತು ಫೈನಲ್ ಎಕ್ಸಾಮಲ್ಲೂ ಕೂಡ ಇದೇ ಇದನ್ನು ಕೂಡ ಅಲ್ಲಿ ಕೇಳ್ತಾರೆ. ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಕ್ವಶನ್ಸನ್ನೇ. ಮ್ಯಾಚ್ ದ ಫಾಲೋಯಿಂಗ್ ಅಂತೂ ನಿಮಗೆ ಅದೇ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಂಡೆಕ್ಸ್ ನಂಬರ್ಸು ಎಕನಾಮಿಕ್ ಪ್ಯಾರಾಮೀಟರ್ಸ್, ಬೇಸ್ ಪೀರಿಯಡ್ ಎಕನಾಮಿಕಲಿ ಸ್ಟೇಬಲ್, ದೆನ್ ದ P01 is equals to 80, that means that 20% of the price of the commodities decreases. And then 140 means the 40% of the price of the commodity increases. Last Pierce is a upward bias, past is a downward bias, Fisher's is a free of bias. Fisher's index number satisfies both TRT and FRT. Then Fisher's index number is said as a ideal index number. Then Darvish-Boyle's index number is a free of bias. Then index numbers which doesn't satisfy unit test, that is a simple aggregative price index number. ಇದೊಂದು ನೆನ್ಪಿಟ್ಕೊಂಬಿಡಿ, ಯೂನಿಟ್ ಟೆಸ್ಟ್ ಅಂದ ತಕ್ಷಣ satisfying all the formulas except simple aggregative price index number. Then P01 into P10 is equals to 1, that is a time reversal test. P01 into Q01 is equals to V01, that is a factor reversal test. If it continues, that is a circular test, that is P01, P12 and P20. Okay. Then the current year weight is a past year's index number, base year weight is a last year's index number. Then the retail price of the commodities is cost of living index number. Okay. Next, 1 mark questions is also same ಇದಾವೆ ಎಲ್ಲ, ನಿಮಗೆ ಭಾಳ ಅಂದರೆ ಡೆಫಿನಿಷನ್ಸ್ ಇದಾವೆ. ಡೆಫಿನಿಷನ್ಸ್ ಬಿಟ್ಟರೆ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ, ಬಟ್ ಯಾವ್ಯಾವ್ದು ಇಂಪಾರ್ಟೆಂಟು ಅಂತ ನಾನು ನಿಮಗೆ ಜಸ್ಟ್ ಹೇಳ್ತಾ ಹೋಗ್ತೀನಿ ಇಲ್ಲಿ. ಅಂದರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ನು, ನಾನೀಗ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿ ಚೆಕ್ ಮಾಡಿದಾಗ ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ನಿಮ್ಗೆ ಕೇಳೋದವ್ರು ಅಂದರೆ ಡಿಫೈನ್ ಪ್ರೈಸ್ ರಿಲೇಟಿವ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ರಿಪೀಟೆಡ್ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್, ಇದು ಒಂದು. ಸೆಕೆಂಡು, ದೆನ್ ದ ಪ್ರೈಸ್ ಡ್ಯೂರಿಂಗ್, ಇಲ್ಲಿದೆ ನೋಡಿ, ಹಿಂಗೆ ವ್ಯಾಲ್ಯೂ ಕೊಟ್ಬಿಟ್ಟು ಇಫ್ ದ ಪ್ರೈಸ್ ರಿಲೇಟಿವ್ ಈಸ್ 175, ವಾಟ್ ವುಡ್ ಯು ಕನ್ಕ್ಲೂಡ್, ಮೀನ್ಸ್ 75% ಇನ್ಕ್ರೀಸಸ್ ಫ್ರಮ್ base period to a current period. Okay. If the general price level goes up by 80% between 2000 and 2012, what is the index number for 2012? Then index number ಅಂದಾಗ ಅಲ್ಲಿ 180 ಅಂತ ತಗೊಳ್ತೀರಾ. ಓಕೆ, ಈ ಟೈಪ್ ಆದ ಕ್ವಶನ್ಸನ್ನು ನಿಮಗೆ ಇಂಪಾರ್ಟೆಂಟ್ ಇದು, ಇವೆಲ್ಲ ನಂಬರ್ ಬರುವಂಥದ್ದು. Then mention a characteristics of index number, that is also important. Mention use important, mention limitation, ಯಾಕಂದರೆ 1 ಮಾರ್ಕಲ್ಲೇ ಅಷ್ಟೇ ಬರೋದಿಲ್ಲ. 2 ಮಾರ್ಕ್ಸ್ ಕ್ವಶನ್ಸು ಕೂಡ ಸ್ಟಾರ್ಟ್ ಆಗೋದು ನಿಮಗೆ ಟೈಮ್ ಸೀರೀಸ್ ಚಾಪ್ಟರಿಂದ. ಹೀಗಾಗಿ ಇಲ್ಲಿ 1 ಮಾರ್ಕಲ್ಲೇ ನಿಮಗೆ ಇದು 3 ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇದೆ. ದೆನ್ ಮೆನ್ಷನ್ 2 steps involved in the construction of index number. ಕಾಮನ್ ಆ್ಯಾವರೇಜ್ ಕೇಳಲ್ಲ ಅವರು ಇಲ್ಲಿ. ಕನ್ಸ್ಟ್ರಕ್ಷನ್ ಬೆಸ್ಟ್ ಆ್ಯಾವರೇಜ್, ಇದು 17th ಕ್ವಶನ್ನು. ವೈ ಜಾಮೆಟ್ರಿಕ್ ಮೀನ್ ಈಸ್ ಕನ್ಸಿಡರ್ಡ್ ಆಸ್ ಅ ಬೆಸ್ಟ್ ಆ್ಯಾವರೇಜ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಅ ಇಂಡೆಕ್ಸ್ ನಂಬರ್. ಬಿಕಾಸ್ ಜಾಮೆಟ್ರಿಕ್ ಮೀನ್ ಈಸ್ averaging for average ratios, and the one more is
For more accuracy, the best average is a geometric mean. Okay. Then the ಫಾರ್ಮುಲಾಸ್ ಏನು ಫಾರ್ಮುಲಾಸ್ ಈಗ ಅಷ್ಟು ರಿಪೀಟ್ ಆಗಿಲ್ಲ ಕ್ವಶನ್ಸು, ಬಟ್ ಕ್ವಶನ್ ಬ್ಯಾಂಕಲ್ಲಿದೆ, ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದನ್ನು ಕೇಳಿದರೂ ಕೂಡ ಕೇಳ್ಬೋದು. ದೆನ್ ಇಲ್ಲಿ ನೋಡಿ, ವಿಚ್ ವೇಟ್ಸ್ ಆರ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಲಾಸ್ಟ್ ಪಿಯರ್ಸ್, ದೆನ್ ಪಾಸ್ಟೇಜ್, state the relation between Laspeyres, Paasches and Dorbish-Boles index number. Means the arithmetic mean of Laspeyres and Paasches is a Dorbish-Boles index number. Then 33, question number 33, that is the state the relation between Laspeyres, Paasches and Fisher's index number. That is the geometric mean of Laspeyres and Paasches is a Fisher's index number. Okay. Then the formulas, construction, which weights used in the Kelly's price index number. ನೇಮ್ ದ ಇಂಡೆಕ್ಸ್ ನಂಬರ್, ಇದು ಅಂತ ತಗೊಳ್ಳಿ. ನೇಮ್ ದ, ಅದು ನೀವು 1 ಮಾರ್ಕಲ್ಲಿ ಆಲ್ರೆಡಿ ಇದನ್ನು ಮಾಡಿದ್ದಾಗಿದೆ. ಯಾಕಂದರೆ ನೇಮ್ ದ ಇಂಡೆಕ್ಸ್ ನಂಬರ್ ವಿಚ್ ಡಸ್ ನಾಟ್ ಸ್ಯಾಟಿಸ್ಫೈ ಯೂನಿಟ್ ಟೆಸ್ಟ್. ಯೂನಿಟ್ ಟೆಸ್ಟಲ್ಲಿ ಯಾವುದು ಸ್ಯಾಟಿಸ್ಫೈ ಆಗಲ್ಲ? ಸಿಂಪಲ್ ಅಗ್ರಿಗೇಟಿವ್ ಇಂಡೆಕ್ಸ್ ನಂಬರ್. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಮಾಡಿದ್ವಿ ಮತ್ತು ಚೂಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸಲ್ಲೂ ಕೂಡ ಅದನ್ನು ತೆಗೆದುಕೊಂಡಿದ್ವಿ. ಅದು ಇಲ್ಲಿ 1 ಮಾರ್ಕಲ್ಲಿ ನಿಮಗೆ ಗೊತ್ತಿದ್ಬಿಟ್ರೆ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟು. ಓಕೆ. TRT FRT ಇದು ಕಂಡೀಷನ್ ಯಾವುದು ಅಂತ ಕೇಳಿದಾಗ ಅವರು ನೀವು ಫಾರ್ಮುಲಾನಲ್ಲಿ ಹಾಕ್ತೀರಾ. ವಿಚ್ ಇಂಡೆಕ್ಸ್ ನಂಬರ್ ಶೋಸ್ ಅಪ್ವರ್ಡ್ ಬಯಾಸ್, ಡೌನ್ವರ್ಡ್ ಬಯಾಸ್, free from bias. Okay, write the use of a consumer price index number. Which price of the commodity is used in the construction of a cost of living index number andaga you have to write it as a retail price of the commodities. Then 66, that is a state a method used to compute a consumer price index number. CPI by aggregative expenditure method, CPI by family budget method. Use the idondu. Okay. These questions are most repeated questions. ಇದೆಲ್ಲ ನಾನು ಟಿಕ್ ಮಾಡಿದ್ದೀನಲ್ಲ ಆ ಕ್ವಶನ್ಸನ್ನು ನೋಡ್ಕೊಂಡ್ಬಿಟ್ಟು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಬಟ್ ಎಲ್ಲನೂ ನೀವು ಕ್ವಶನ್ಸನ್ನು ಒಂದು ಸತಿ ಆನ್ಸರ್ಸ್ನ ಮಾಡ್ಕೊಂಡ್ಬಿಡಿ. ಇದೆಲ್ಲ ಮೋಸ್ಟ್ ರಿಪೀಟೆಡ್ ಇದೆ. ಓಕೆ. ದೆನ್ 5 ಮಾರ್ಕ್ಸ್ ಕ್ವಶನ್ ಅಂತೂ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಅಂತೂ ನಾನು ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಆರ್ ನಾಟ್ ಗೆಟಿಂಗ್ ಎನಿಥಿಂಗ್, ಯು ಕಮೆಂಟ್ ಆನ್ ಮೀ, comment it, I will send you the answer.